ನಮಸ್ಕಾರ. ಇದು ಶನಿವಾರದ ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಟೈಮ್ ಇವಾಗ 5 ಕಾಲಾಗಿದೆ. ಇವಾಗಿಂದ ಕೆಲಸ ಮಾಡೋಣ ಅಂತ ಎದ್ದಿದ್ದೀನಿ. ಇಷ್ಟೊತ್ತವರೆಗೂ ಫೋನ್ ನೋಡ್ಕೊಂಡು ಕೂತಿದ್ದು, ಬೇರೆ ಮಕ್ಳ ಜೊತೆ ಆಟ ಆಡಿದ್ದು, ಫ್ರೆಂಡ್ಸ್ ಬಂದಿದ್ರು, ಅವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಇಷ್ಟೊತ್ತು ಇದೇ ಥರ ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದು. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಓಡಾಡೋದು, ಸುತ್ತಾಡೋದು ಇಷ್ಟೇ ಆಗೈತೆ. ಮಲಗಿದ್ದು ಆಗೋಗೈತೆ. ಇನ್ನೇನಿದ್ರು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಯಾವುದೇ ಥರ ಅಡುಗೆ ಕೆಲಸ ಎಲ್ಲ ಏನೂ ಮಾಡಿಲ್ಲ. ಇನ್ನೇನಿದ್ರು ಇವಾಗ ಅಡುಗೆ ಎಲ್ಲ ಮಾಡಬೇಕು ನಾನು. ಮತ್ತು ಪಾತ್ರೆ ತೊಳಿಬೇಕು, ಕಸ ಹೊಡಿಬೇಕು, ಮಾಮೂಲಿ ಎಲ್ಲ ಕೆಲಸನೂ ಮಾಡಲೇಬೇಕು. ಅದು ಅಲ್ಲದಲ್ಲೇ ನಾಳೆ ಯುಗಾದಿ ಹಬ್ಬ ಕೂಡ ಇದೆ. ಯುಗಾದಿ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು. ಏನ್ರಿ ಈ ಬಿಸಿಲಲ್ಲಿ ಏನು ತಾನೇ ಕೆಲಸ ಮಾಡೋದಕ್ಕಾಗುತ್ತೆ ಹೇಳಿ, ನೀವು ತಾನೇ. ಆದರೂ ಹೊರಗಡೆ ಕೆಲಸ ಮಾಡೋರಿಗೆ ನಮಸ್ಕಾರ ಹೇಳಲೇಬೇಕು. ನೋಡಿ, ಮಧ್ಯಾಹ್ನ ಮಾವಿನ ತೋಡನ್ನ ಕಟ್ಟೋಣ ಅಂದ್ಬಿಟ್ಟು ಎಲೆನ ಬಿಡಿಸ್ಕೊಬಂದಿಟ್ಟೆ. ಆಲ್ಮೋಸ್ಟ್ ಎಲ್ಲ ಒಣಗೋಗ್ತೈತೆ. ಆ ಕಾಲಕ್ಕೆ ಇದನ್ನು ನಾನು ತೋಡಣ ಅಂತ ಕಟ್ಟಲಿ, ಇಲ್ಲ ನಾಳೆ ಬೆಳಗ್ಗೆನೇ ಕಟ್ಟಬೇಕು. ಮನೆ ಮುಂದೆನೇ ಇದೆ ಮಾವಿನ ಗಿಡ. ಸೊ ಮನೆ ಮುಂದೆನೇ ಕಿತ್ಕೊಬಂದು ಅಲ್ಲಿಂದನೇ ತೋಡನ್ನ ಕಟ್ಟಬೇಕು. ಇಲ್ಲ ಆದರೆ ನೈಟೇ ತೋಡನ್ನ ಕಟ್ಬಿಟ್ಟು ಮಲ್ಕೋತೀನಿ. ಆದಷ್ಟು ನೈಟ್ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನ ಮಾಡ್ತೀನಿ. ಇಷ್ಟೊತ್ತರೆಗೂ ಸೋಂಬೇರಿಯಿಂದಲೇ ಮನಗಿದ್ದೆ. ಈಗಲೂ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ಏನೋ ಲಾಗ್ ಮಾಡಬೇಕು, ವೀಡಿಯೋ ಮಾಡಿ ಹಾಕೋಣ ಅನ್ನೋಕ್ಕೋಸ್ಕರನಾದ್ರು ಕೆಲಸ ಮುಗಿಸ್ಬೇಕು ಅಂತ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಇವತ್ತು ಟ್ಯಾರೋ ರೀಡಿಂಗ್ನ ನೋಡ್ತಾ ಇದ್ದೆ. ತುಂಬ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಟ್ಯಾರೋ ರೀಡಿಂಗ್ ಅಂದರೆ ಅದೇ ಕಾರ್ಡ್ಸ್ ಟೈಪ್ ಇರುತ್ತೆ. ಅದನ್ನೆಲ್ಲ ಎರಡು ಕಡೆನೂ 2 ಕಾರ್ಡ್ ಇಟ್ಬಿಟ್ಟು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಹೇಳಿ ಅಂತ ಅಂತಾರಲ್ಲ, ಆ ಥರ ಕಾರ್ಡ್ ರೀಡಿಂಗು. ನಾನು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಏನೋ ನನಗೆ ಆಗ್ತಾ ಇರೋದನ್ನು ಹೇಳಿದರು. ಒಂದಿನ ಪೂಜೆ ಮಾಡ್ತೀರಾ, ಒಂದಿನ ಇಂಟ್ರೆಸ್ಟ್ ಇರೋಲ್ಲ, ಪೂಜೆಗಳು ಮಾಡ್ಬೇಕಾದ್ರೆ ವ್ರತ ಅದು ಇದು ಅಂತ ಮಾಡ್ತಿರ್ತೀರ, ಅದೇನು ಮಾಡೋಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಬರೋಲ್ಲ, ಮನೆ ಗಲೀಜಾಗಿ ಮಾಡಿಕೊಂಡಿರ್ತೀರ ಅಂತ. ಹೌದು, ನಾ ಆಲ್ಮೋಸ್ಟು ಚಿಕ್ಕಣ್ಣಪ್ಪ ಸ್ವಾಮಿಗೆ ಮಂಗಳವಾರ ಹೋಗಿ ಬಂದು ಆಮೇಲೆ ನೆಕ್ಸ್ಟ್ ಡೇ ಬುಧವಾರ ಆಯಿತು. ಬುಧವಾರ ಯಾವುದೇ ಥರ ವಾರ ಇರಲಿಲ್ಲ. ಹಾಗಾಗಿ ಅವತ್ತು ನಾನು ಏನೂ ಮಾಡ್ಕೊಳ್ಳಿಲ್ಲ. ಫುಲ್ ರೆಸ್ಟ್ ಮಾಡಿದೆ. ಅಲ್ಲಿ ಇಲ್ಲಿ ಓಡಾಡ್ಕೊಬಂದು ಸುಸ್ತಾಗಿತ್ತು, ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಗುರುವಾರ ರಾಯರ ವಾರ ಇತ್ತು. ಅದು ಈಗೀಗ ನಾನು ಪೂಜೆನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದೇನೋ ದಿಢೀರಂತ ಪೂಜೆನೂ ಮಾಡೋದಕ್ಕಾಗಲಿಲ್ಲ. ಏನೋ ಎದ್ದಾಳೋದಕ್ಕೆ ಮೈಂಡೇ ಸರಿ ಇರಲಿಲ್ಲ ಎದ್ದಾಳೋದಕ್ಕೆ. ಹಾಗೂ ಊರೊಳಗಡೆ ಹೋಗ್ಬಿಟ್ಟು ಸಗಣಿ ಎಲ್ಲ ತೊಗೊಂಬಂದೆ. ಇನ್ನೇನು ಪೂಜೆ ಮಾಡಬೇಕು, ಇನ್ನೇನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋ ಅಷ್ಟೊತ್ತರೆಗೆ ಏನು ಹೆಂಗೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ. ನೈಟ್ಗೆ ಸ್ವಲ್ಪ ಟೊಮೊಟೊ ರೈಸ್ ಥರ ಮಾಡಿಬಿಟ್ಟು ಮಲ್ಕೊಬಿಟ್ಟೆ, ಊಟ ಎಲ್ಲ ಕೊಟ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಡೇ ಶುಕ್ರವಾರ ಮಧ್ಯಾಹ್ನದವರೆಗೂ ಯಾವುದೇ ಥರ ಇಂಟ್ರೆಸ್ಟ್ ಇರಲಿಲ್ಲ. ಸಂಜೆ ಮೇಲೇ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ಇವತ್ತು ಶನಿವಾರ. ಇವತ್ತು ಸುಮಾರು ಜನ ಊರಲ್ಲಿ ವಾರ ಮಾಡಲ್ಲ, ಏನಿಲ್ಲ, ನಾಳೆ ಹಬ್ಬ ಇರೋದ್ರಿಂದ ನಾಳೆನೇ ಮಾಡೋಣ ಅಂತ ಮಾತಾಡ್ಕೊಂಡಿದ್ರು. ಹಾಗಾಗಿ ನಾನು ನಾಳೆನೇ ಹಬ್ಬ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಇವತ್ತೆಲ್ಲ ಧೂಳೆಲ್ಲ ಹೊಡೆದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದು ಅಲ್ದಲೇ ನೆಕ್ಸ್ಟ್ ವೀಕು ಅಂದರೆ ಈ ಮಂಗಳವಾರದ 8 ದಿನಕ್ಕೆ ನಮ್ಮೂರಲ್ಲಿ ಊರಹಬ್ಬ ನಡೀತೈತೆ. ಊರಹಬ್ಬ ಅಂದರೆ ದೇವ್ರನ್ನ ಎತ್ತುತ್ತಾರೆ, ಒಳಗೆ ಕರ್ಕೊಂಡು ಹೋಗೋದು ಏನೇನೋ ಇದೆಯಂತೆ. ಹಾಗಾಗಿ ಅವತ್ತೆಲ್ಲ ನೆಂಟರು ಬರ್ತಾರೆ ನಮ್ಮ ಮನೆಗೆ. ಇವಾಗ ಯಾರೂ ಬರೋಲ್ಲ ಸದ್ಯಕ್ಕೆ. ಆದರೂ ಈಗ ಫಸ್ಟು ಯುಗಾದಿ ಹಬ್ಬ ಅಲ್ವಾ, ನಮಗೆ ಹೊಸ ವರ್ಷ ಅಂತ ಹಿಂದೂಗಳ ಪ್ರಕಾರ ಇದೇ ಹೊಸ ವರ್ಷ ಆಗಿರೋದ್ರಿಂದ ನಾಳೆನೇ ಹೊಸತನದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಡೈಲಿ ಲಾಗ್ನ ಮಾಡೋದಕ್ಕೆ ಪ್ರಯತ್ನನ ಪಡ್ತೀನಿ. ನಾನು ಯಾವತ್ತೂ ಇಂಟ್ರಡಕ್ಷನ್ ವೀಡಿಯೋ ಮಾಡಿ ಹಾಕಿದ್ದಿಲ್ಲ. ಆದಷ್ಟು ಬೇಗ ಇಂಟ್ರಡಕ್ಷನ್ ವೀಡಿಯೋ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಮಕ್ಕಳಿರೋದ್ರಿಂದ ಅವ್ರ ಗಲಾಟೆಯಲ್ಲಿ ನಾನು ಯಾವುದೇ ಥರ ವೀಡಿಯೋ ಮಾಡೋದಕ್ಕಾಗಲ್ಲ. ವಾಯ್ಸ್ ಓವರ್ ಕೊಡಬೇಕು ಅಂದ್ರೆ ಸುಮಾರು ದೂರ ಹೋಗ್ಬಿಟ್ಟು ನಾನು ವಾಯ್ಸ್ ಕೊಡೋದಕ್ಕೆ ಹೋಗ್ತೀನಿ. ಹಾಗಾಗಿ ನೋಡೋಣ ಇವತ್ತಿನ ದಿನ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ. ಇದೇ ಥರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಪೂರ್ತಿ ಮಾತಾಡ್ಕೊಂಡೇ ನಿಂತ್ಕೋತೀನಿ, ಇನ್ನೇನು ಕೆಲಸ ಮಾಡಲ್ಲ. ಇನ್ನೇನಿದ್ರು ಸಾಂಗ್ನ ಹಾಕಿಟ್ಟು ವೀಡಿಯೋ ಮಾಡೋದಕ್ಕಿಟ್ಟು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಬನ್ನಿ. ಅಂಗ್ಳ ಸಾರಿಸ್ಕೋಬೇಕು. ಸಗಣಿ ಕೂಡ ಆವತ್ತು ತಂದಿಟ್ಟಿರೋದು, ಇಲ್ಲಿ ಯಾರು ಸಗಣಿ ಕೊಡಲ್ಲ ಅಂದ್ಬಿಟ್ಟು ಹಾಗೆ ಮಡಗಿದ್ದೀನಿ. ನೀರು ಹಾಕಿ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ನೀರು ಹಾಕಿ ಮಡಗಿದ್ದೀನಿ. ಇದನ್ನು ನೈಟು ಸಗಣಿ ಹಾಕಿ ಚೆನ್ನಾಗಿರೋ ಒಂದು ರಂಗೋಲಿ ಬಿಟ್ಟು ಬಾಗಿಲಿಗೆಲ್ಲ ತೋಡನ್ನ ಕಟ್ಟಬೇಕು. ನೈಟೇ ಆದಷ್ಟು ನೆಲ ಎಲ್ಲ ಒರೆಸಿ ಮಲ್ಕೋಬೇಕು. ಬೆಳಗ್ಗೆ ಎದ್ದು ಒರೆಸಿದ್ರೆ ಬೇಗ ಬೇಗ ಗಲೀಜಾಗ್ಬಿಡುತ್ತೆ. ಹಾಗಾಗಿ ನೈಟ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ. ಇನ್ನೊಂದು ಸಲ ಮಾಪ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ದೇವ್ರ ಫೋಟೋದೆಲ್ಲ ಏನೂ ತೆಗಿಯೋದಿಲ್ಲ ನಾಳೆ. ಯಾಕೆಂದರೆ ನೆಕ್ಸ್ಟ್ ವೀಕು ಊರಹಬ್ಬ ಇರೋದ್ರಿಂದ ನೆಕ್ಸ್ಟ್ ವೀಕು ಕ್ಲೀನ್ ಮಾಡ್ಕೋತೀನಿ. ನಾಳೆ ಏನನ್ನು ತೆಗಿಯೋದಿಲ್ಲ. ಯಾಕೆಂದರೆ ನಾನು ಈ ವಾರ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಹೊತ್ತಿಗೆ ಮತ್ತೆ ಗಲೀಜಾಗುತ್ತೆ, ಮತ್ತೆ ತೊಳೆಯೋದು
ಹೆವಿ ರಿಸ್ಕು. ಹಾಗಾಗಿ ನೆಕ್ಸ್ಟ್ ವೀಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ನನ್ನ ಮನಸ್ಸು ಯಾವ ರೀತಿ ಬರುತ್ತೋ ಆ ರೀತಿ. ನೋಡ್ತಾ ಇರ್ಬೋದು ಕಿಚನ್ ಯಾವ ರೇಂಜಿಗಾಗಿದೆ ಅಂತ. ಈ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಆಲ್ರೆಡಿ. ನೈಟು ಅಕ್ಕಿನ ರುಬ್ಕೋಬೇಕು. ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲೆಲ್ಲ ವರ್ಷಕ್ಕೊಂದೇ ಸಲ ಅಂತ ತಿಂಡಿ ಎಲ್ಲ ಮಾಡ್ತಿದ್ದಿದ್ದು. ಹಾಗಾಗಿ ಕಡಲೆಬೇಳೆ ದೋಸೆ ಮಾಡ್ತಿದ್ರಂತೆ. ಹಾಗಾಗಿ ನಾನು ನಾಳೆ ಹಬ್ಬದ ಸ್ಪೆಷಲ್ ದೋಸೆ ಮಾಡೋಣ ಅಂತ ಅಕ್ಕಿನ ನೆನೆಹಾಕಿಟ್ಟಿದ್ದೀನಿ. ಮಾಡಬೇಕು ಅಂತ ಅಂದ್ಕೊಂಡ್ರೆ ಸುಮಾರು ಡಿಶಸ್ ಜ್ಞಾಪನಕ್ಕೆ ಬರ್ತವೆ ಮಾಡಬೇಕು ಅಂತ. ಆದರೆ ಅಷ್ಟೆಲ್ಲ ನನಗೆ ಟೈಮೇ ಇರೋದಿಲ್ಲ. ನಾಳೆದು ವೀಡಿಯೋನ ಶೇರ್ ಮಾಡ್ಕೊತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ಯುಸಿ ಇರುತ್ತೆ ಅಂತ. ಇವ್ರಿಗೆಲ್ಲ ಎಣ್ಣೆ ತಿಕ್ಕಿ ಇವ್ರಿಗೆ ನೀರು ಕಾಯಿಸಿ ಸ್ನಾನ ಎಲ್ಲ ಮಾಡಿಸ್ಬೇಕು. ಇವ್ರನ್ನೂ ನೋಡಬೇಕು, ಮನೇಲೂ ಕೆಲಸ ಆಗಬೇಕು, ತಿಂಡಿಗೂ ಆಗಬೇಕು. ಥರದ ಐಟಮ್ಗಳ್ನು ತಿಂಡಿಗಳಲ್ಲಿ ಮಾಡಿಡಬೇಕು. ಹಾಗಾಗಿ ಎಲ್ಲ ರಿಸ್ಕು. ಬೆಳಗ್ಗೆ ಸ್ವಲ್ಪ ಈಸಿ ಇರುತ್ತೆ, ಯಾಕೆಂದರೆ ದೋಸೆ ಏನಾದರೂ ಇಡ್ಲಿ ಏನಾದರೂ ಮಾಡಿಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೋಬೋದು. ಅದಕ್ಕೆ ಅಷ್ಟೆಲ್ಲ ರಿಸ್ಕ್ ತೊಗೊಳೋದು ಬೇಡ ಅಂತ ನೈಟೇ ಆದಷ್ಟು ಕೆಲಸಗಳ್ನೆಲ್ಲ ಮಾಡ್ಕೊಬಿಟ್ರೆ ನನಗೆ ಬೆಳಗ್ಗೆಗೆ ಈಸಿ ಆಗುತ್ತೆ. ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು. ಅದರಲ್ಲಿ 2 ಕೂಸಿದಾವಲ್ಲ, ಅವಿದ್ದು ಕೆಲಸ ಕೊಡ್ತವೆ. ಹಾಗಾಗಿ ಅವುಗಳ್ನು ನೋಡ್ಕೊಂಡು ನೋಡಿ ಈಗಲೂ ಕಿರಾಡ್ತಿದ್ದಾವೆ ಅಮ್ಮ ಅಂತ. ಒಬ್ಬೊಬ್ಬರು ಒಂದೊಂದು ಮುತ್ತು. ಮೀನಾಕ್ಷಿ ಆ ಥರ ಆಗಿದೆ ನನ್ನ ಕತೆ ಇವಾಗ. ನೋಡೋಣ ಬನ್ನಿ, ಇನ್ನೂ ಎಷ್ಟೆಷ್ಟೆಲ್ಲ ಕೆಲಸ ಇದೆ ಬನ್ನಿ. ಮೊದಲಿಗೆ ಕಿಚನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸ್ ಕೆಟ್ಟೋಗಿದೆ. ನೆನ್ನೆ ವೀಡಿಯೋನ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಮೊದಲಿಗೆ ಗ್ಯಾಸ್ನೆಲ್ಲ ಸ್ಕ್ರಬ್ಬರ್ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡೆ. ಬೆಳಗ್ಗೆ ಒಂದು ಟೈಮ್ ಟೀ ಉಕ್ಕೋಗಿತ್ತು, ಒರೆಸ್ಲಿಲ್ಲ. ಹಾಗಾಗಿ ಸ್ವಲ್ಪ ಕರೆ ಆಗ್ಬಿಟ್ಟಿತ್ತು. ಎಷ್ಟು ಉಜ್ಜಿದ್ರೂ ಹೋಗಲೇ ಇಲ್ಲ. ಗ್ಯಾಸ್ ಎಲ್ಲ ಒರೆಸಿ ಹಿಂದೆನೇ ಕೌಂಟರ್ ಟಾಪ್ಗಳನ್ನೆಲ್ಲ ಕೂಡ ಒರೆಸ್ಕೊಬಿಟ್ಟೆ. ಹಾಗೆ ನನ್ನ ಫ್ರೆಂಡ್ ಬಂದಿದ್ದರು. ನನಗೆ ಇಂಥ ಚಿಕ್ಕ ಪುಟ್ಟ ಮಕ್ಳುಗಳೇ ನನಗೆ ಫ್ರೆಂಡ್ಸ್ ಇರೋದು. ಅಂಥ ದೊಡ್ಡ ಫ್ರೆಂಡ್ಸ್ಗಳೆಲ್ಲ ಅಷ್ಟೊಂಥರ ಯಾರೂ ಇಲ್ಲ. ವೀಡಿಯೋ ಮಾಡ್ಕೊತಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಸೈಡಿಗೆ ಓಡೋಗ್ಬಿಟ್ಲು. ಯುಗಾದಿ ಹಬ್ಬ ಸ್ಪೆಷಲ್ ಎಲ್ಲರ ಮನೇಲೂ ಆಲ್ಮೋಸ್ಟ್ ದೋಸೆ ಅಂತಲೇ ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ಕೂಡ ದೋಸೆನ ಹಿಟ್ಟನ್ನು ನೆನೆಹಾಕಿಟ್ಟಿದ್ದೆ ಆಲ್ರೆಡಿ. ಬೇಗ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಹೊಡೆದ್ಬಿಟ್ಟು ಹೊರಗಡೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಬಂದೆ. ನನಗೆ ಅದೇನೋ ಸುತ್ತ ಕಸ ಹೊಡೆದು ಸುತ್ತ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಒಂದು ಸ್ವಲ್ಪ ನೆಮ್ಮದಿ. ಅದರಲ್ಲೂ ನನಗೆ ಈ ಥರ ಪೇಪರ್ಗಳೆಲ್ಲ ಹಾರಾಡ್ತಾಯಿದ್ರೆ ನನಗೊಂದು ಸ್ವಲ್ಪನೂ ಇಷ್ಟನೇ ಆಗಲ್ಲ. ಎಲ್ಲನೂ ತೆಗ್ದು ಆಯ್ದು ಮೊದಲು ಬೆಂಕಿ ಇಟ್ಬಿಡ್ತೀನಿ. ಪರಿಸರಕ್ಕೆ ಅದೇನೋ ಹೊಗೆ ಹೋಗುತ್ತೆ, ಓಝೋನ್ ಪದರ ಹೋಲಾಗ್ತಿದೆ ಅಂತ ಹೇಳ್ತಾರೆ ಈ ಥರ ಪೇಪರ್ಗಳ್ನೆಲ್ಲ ಹೊಗೆ ಹೋಗೋದ್ರಿಂದ. ಆದರೂ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ನನಗೆ. ಒಟ್ನಲ್ಲಿ ಮನೆ ಸುತ್ತ ಕ್ಲೀನಾಗಿರಬೇಕು. ಅದರಲ್ಲೂ ನನಗೆ ಪ್ಲಾಸ್ಟಿಕ್ ಕವರ್ಗಳು ಕಂಡುಬಿಟ್ರಂತೂ ಸಿಟ್ಟತ್ತೋಗುತ್ತೆ. ಹಾಗಾಗಿ ಎಲ್ಲೇ ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿದ್ರೂ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತೀನಿ. ಇದೇ ಕೆಲಸನೇ ನೆನ್ನೆ ಕೂಡ ಮಾಡಿದ್ದು. ನೋಡಿ, ಮನೆ ನೀಟಾಗಿದ್ರೂ ಸಹ ಏನೇ ಆದರೂ ನೆಲ ಒರೆಸಿ ಪೂಜೆ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಸುಮ್ಮನೆ ಕಸ ಹೊಡಿಯೋದ್ರಲ್ಲೆಲ್ಲ ಯಾವ ಸಮಾಧಾನ ಇರೋಲ್ಲ. ಹಂಗೆ ತಗೊಂಬಟ್ಟಿಗೆ ಮೇಲ್ಮಟ್ಟಿಗೆ ಕಸ ಎಲ್ಲ ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನ್ನ ಮಗ ಅಂತೂ ಹೆವಿ ರೋಸ್ತಿದ್ದ ಅಲ್ಲೇನೇ. ನೀರು ಕೊಟ್ಟರು ನೀರನ್ನು ಕುಡಿಲಿಲ್ಲ, ಏನಿಲ್ಲ. ಅಲ್ಲಿ ಇಟ್ಬಿಟ್ಟು ಕುಡಿದ್ರೆ ಕುಡಿ, ಬಿಟ್ಟರೆ ಬಿಡು ಅಂದ್ಬಿಟ್ಟು ಹೊರಗಡೆ ಕೆಲ್ಸಕ್ಕೆ ಬಂದರೆ ಪಕ್ಕದ ಮನೆ ಆಂಟಿ ಒಬ್ಬರು ಬಂದ್ಬಿಟ್ಟು ರೋಟಿ ಕಡ್ಡಿ ಕೊಡು ಅಂದರು. ನಮ್ಮ ಮನೇಲಿ ಕಾಯಿ ಕೀಳ್ತಾರೆ, ಹಾಗಾಗಿ ರೋಟಿ ಕಡ್ಡಿನ ಕೊಟ್ಟೆ ಅವರಿಗೆ. ನಾನು ಸುಮಾರು ಸಲ ಅಂದ್ಕೊಂಡಿದ್ದೀನಿ ಕಾಯಿ ಕೀಳಬೇಕು, ಕಾಯಿ ಕೀಳೋದು ಒಂದು ಸಲ ಅಂದರೆ ಟ್ರೈ ಮಾಡೋಣ ಅಂತ. ಬಟ್ ಮೇಲಿಂದ ಅವ್ರು ಕಾಯಿ ಕೀಳ್ತಿರ್ತಾರಲ್ಲ ಅವಾಗಲೇ ನೋಡ್ತಿರ್ತೀನಿ, ಮೇಲಿಂದ ಕಾಯಿ ಬೀಳ್ತಾ ಇರುತ್ತಲ್ಲ, ನಮ್ಮ ತಲೆ ಮೇಲೆ ಬೀಳುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗಾಗಿ ಕಾಯಿ ಕೀಳೋ ಸಾಹಸಕ್ಕೆ ಹೋಗಲ್ಲ. ಎಳ್ನೀರು ಕೀಳಬೇಕು ಅಂತ ಅನ್ಸಿದ್ರೆ ನಮ್ಮ ಮನೆ ಮುಂದೆ ಒಂದು ಸಣ್ಣ ಮರ ಇದೆ. ಅದು ತುಂಬ ಚಿಕ್ಕ ಗಿಡಕ್ಕಿಂತ ದೊಡ್ಡದಾಗಿದ್ದಾಗ ತೊಗೊಂಬಂದು ಇಟ್ಟಿದ್ದಂತೆ. ಅದು ಇವಾಗ ಚೆನ್ನಾಗಿ ಬೆಳೆದು ತೆಂಗಿನಕಾಯಿ ಎಲ್ಲ ಬೀಳ್ತಾಯಿದೆ. ಅದು ತೆಂಗಿನಕಾಯಿ ಬರೋವರೆಗೂ ಬಿಡೋದೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಎಳ್ನೀರು ಕುಡಿಯೋದಕ್ಕೇ ಅದನ್ನು ಬಳಸ್ಕೊಳ್ಳೋದು. ಯಾಕೆಂದರೆ ಹತ್ರದಲ್ಲೈತೆ, ಬೇಗ ಕೈಗೆ ಸಿಗುತ್ತೆ. ಹಾಗಾಗಿ ನನಗೆ ಬೇಕು ಅಂದ್ರೂ ನಾನು ಅದರಲ್ಲೇ ಕಿತ್ಕೊಂಡು ಕುಡಿಯೋದು. ಎಲ್ಲ ದಗ ಅಂತ ಉರಿಸ್ತಾ ಇದ್ದೀನಿ ಇದ್ದಿದ್ದು ಗರಿಗಳ್ನೆಲ್ಲ ಹಾಕಿ. ಈಗ ಬೇಸಿಗೆ ಆಗಿರೋದ್ರಿಂದ ಬೇಗ ಗರಿಗಳೆಲ್ಲ ಬೀಳ್ತಾನೆ ಇರುತ್ತೆ. ಹಾಗೆ ಹಿಂದೆನೇ ಪಾತ್ರೆಗಳು ಕೂಡ ತೊಳ್ಕೊಬಿಟ್ಟೆ. ಹಿಂಗೆ ಕತ್ಲಾದರೆ ತೊಳೆಯೋದಕ್ಕಾಗಲ್ಲ ಅಂದ್ಬಿಟ್ಟು. ನಮ್ಮ ಯಜಮಾನ್ರು ಬರೋವರೆಗೂ ಅಂಗಳ ಸಾರ್ಸೋಕ್ಕಾಗಲ್ಲ. ಯಾಕೆ ಅಂದರೆ ಸ್ವಲ್ಪ ಚೀಲ ಎಲ್ಲ ಎತ್ತಿಡೋದಿತ್ತು. ಹಾಗಾಗಿ ಅಂಗಳ ಸಾರಿಸ್ಲಿಲ್ಲ. ಮನೆ ಒಳಗಡೆ ಹೋಗಿ ಸ್ವಲ್ಪ ಜ್ಯೂಸ್ ಇತ್ತು, ಮಧ್ಯಾಹ್ನ ಶರ್ಬತ್ ಮಾಡಿದ್ದೆ ನಿಂಬೆಹಣ್ಣಿಂದ. ಅದಕ್ಕೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿತ್ತು. ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನಾನು ಮಕ್ಕಳೆಲ್ಲ ಸೇರಿಕೊಂಡು ಸ್ವಲ್ಪ ಹೊತ್ತು ಕುಡಿದು ಸ್ವಲ್ಪ ಫೋನ್ ನೋಡಿ ರೆಸ್ಟ್ ಮಾಡಿದೆ. ಆಮೇಲೆ ನೆಕ್ಸ್ಟು ಅಡುಗೆ ಮನೆಯಿಂದ ಬೇಡ ಅಂದ್ಬಿಟ್ಟು ಒಳಗಡೆ ಹಾಲಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಳಗಡೆಗೆ ಬಂದೆ.
ಮೊದಲಿಗೆ ಮನೆ ಒಳಗೆಲ್ಲ ಧೂಳೆಲ್ಲ ಹೊಡ್ಕೊಬಿಟ್ಟೆ, ಎಲ್ಲೆಲ್ಲೆಲ್ಲ ನನಗೆ ಹೆಂಗಿದ್ರು ಹೊಸ ಪರ್ಕೆನ ಮಾಡ್ಕೊಂಡಿದ್ದೆ, ಹಾಗಾಗಿ ಅದರಲ್ಲೇ ಧೂಳೆಲ್ಲ ಹೊಡ್ಕೊಂಡೆ. ಧೂಳೆಲ್ಲ ಹೊಡ್ಕೊಂಡಿದ ನಂತರ ಶೋಕೇಶ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಆಲ್ಮೋಸ್ಟ್ ಶಿವರಾತ್ರಿ ಹಬ್ಬದಲ್ಲ ಯಾವಾಗಲೂ ತೆಗ್ದಿದ್ದೆ ಅನಿಸುತ್ತೆ, ಅದು ಕರೆಕ್ಟಾಗಿ ನೆನಪಿಲ್ಲ. ಹಾಗಾಗಿ ನೆಕ್ಸ್ಟು ಇದನ್ನೇ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಈ ಗ್ಲಾಸ್ ಐಟಮ್ನೆಲ್ಲ ಎತ್ತಿ ಕವರ್ ಒಳಗೆ ಹಾಕಿ ಎತ್ತಿಟ್ಬಿಟ್ಟೆ ಸಪ್ರೇಟು. ಅದನ್ನು ಅಲ್ಲಿ ಜೋಡ್ಸೋಕ್ಕೆ ಹೋಗಲಿಲ್ಲ, ಯಾಕೆ ಅಂದರೆ ಪದೇ ಪದೇ ಇಲಿಗಳಾಗಿದ್ದಾಗ ಎಷ್ಟೋ ಗ್ಲಾಸ್ಗಳನ್ನೆಲ್ಲ ಒಡಾಕ್ಬಿಟ್ಟಿದ್ದು. ಹಾಗಾಗಿ ಅವಾಗವಾಗ ಮಕ್ಳುಗಳು ಓಡೋಗಿ ಅಲ್ಲಾಡಿಸ್ತಿರ್ತಾರೆ, ಹಾಗಾಗಿ ಎಷ್ಟೋ ಗ್ಲಾಸ್ಗಳೆಲ್ಲ ಬಿದ್ದು ಬಿದ್ದು ಒಡೆದೋಗ್ತಿತ್ತು. ಹಾಗಾಗಿ ಅದನ್ನೆಲ್ಲ ಒಂದು ಸಪ್ರೇಟ್ ಕವರ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟೆ. ಇವಾಗ ಸ್ವಲ್ಪ ಕಮ್ಮಿನೇ. ಮೊದಲು ಹಳೆ ಮನೆಯಲ್ಲಿ ಕೊಬ್ಬರಿನ ಹಾಕಿದ್ವಿ, ಆವಾಗ ಹೆಂಚಿನ ಮನೆ ಇತ್ತು. ಆವಾಗ ಒಂದ್ಸಲ ಧೂಳು ಹೊಡೆದೆ ಅಂತ ಅಂದರೆ ಫುಲ್ ಡಸ್ಟ್ ಅಲರ್ಜಿ ಆಗಿ ಮೈಯೆಲ್ಲ ಕಟ್ತಾ ಬರೋದು, ಏನೇನೋ ಒಂಥರ ಆಗೋದು, ಗಂಟ್ಲೆಲ್ಲ ಕಟ್ತಾ ಬರೋದೆಲ್ಲ ಆಗ್ತಿತ್ತು. ಇವಾಗ ಸೀಟಿನ ಮನೆ ಆಗಿರೋದ್ರಿಂದ ಅಷ್ಟು ಧೂಳಿರಲ್ಲ. ಧೂಳು ಬರುತ್ತೆ, ಯಾಕೆಂದರೆ ನಮ್ಮ ಮನೇಲಿ ಕಿಟಕಿ ಇಲ್ದಲೇ ಇರೋದ್ರಿಂದ, ಅಂದರೆ ಕಿಟಕಿ ಐತೆ ಆದರೆ ಡೋರ್ ಕ್ಲೋಸ್ ಮಾಡ್ತೀವಲ್ಲ ಆ ಥರ ಇಲ್ಲ. ಹಾಗಾಗಿ ಧೂಳಂತೂ ಹೆವಿ ಬರ್ತಾನೆ ಇರುತ್ತೆ. ಅದು ಅಲ್ಲದೆ ಹಿಂದೆಗಡೆ ಜಾಗ ಇದ್ರೂ ಈಗ ಸುಮಾರು ಜನ ಮುಂದೆಗಡೆಯಿಂದನೇ ಹೋಗ್ತಾರೆ, ಹಾಗಾಗಿ ಸಿಕ್ಕಾಪಟ್ಟೆ ಧೂಳು ಬರ್ತಾನೆ ಇರುತ್ತೆ. ಅಷ್ಟರೊಳಗೆ ನಮ್ಮ ಯಜಮಾನ್ರು ಕೂಡ ಬಂದರು. ಮಕ್ಳಿಗಿಬ್ಬರಿಗೂ ಬಟ್ಟೆ ತೊಗೊಂಬಂದಿದ್ರು, ನನಗೆ ತೊಗೊಂಬಂದಿಲ್ಲ ಅಂತ ಜಗಳ ಕೂಡ ಆಡಿದ್ದಾಯಿತು. ನಾನು ಸೀರೆನ ಹೊಲಾಕಿದ್ದೆ, ಅದನ್ನು ಕೂಡ ಇಸ್ಕೊಬಂದಿರಲಿಲ್ಲ, ಹಾಗಾಗಿ ಜಗಳ ಮಾಡಿಕೊಂಡೆ. ಆಮೇಲೆ ಗೋಬಿ ತೊಗೊಬಂದಿದ್ರು, ಗೋಬಿ ಮತ್ತು ಆಲೂಗಡ್ಡೆ ಬೋಂಡನ ತೊಗೊಬಂದಿದ್ರು. ಅಜ್ಜಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಕುಣಿಗಲ್ನಲ್ಲಿ. ನಮ್ಮ ಯಜಮಾನ್ರು ಯಾವಾಗಲೂ ಆಲೂಗಡ್ಡೆ ಬೋಂಡ ಅಲ್ಲಿಂದನೇ ತೊಗೊಬರೋದು. ಸ್ವಲ್ಪ ತಿಂದ್ವಿ, ಆಲ್ಮೋಸ್ಟ್ ಊಟ ಆಗೇ ಹೋಯ್ತು ಅಂತ ಅನ್ನಿಸ್ತಿತ್ತು. ಆಲೇ 7:15 ಆಗಿತ್ತು. ಇನ್ನೇನು ಸ್ವಲ್ಪ ಅಡುಗೆ ಮಾಡೋಣ ಅಂದ್ಬಿಟ್ಟು ಏನೇನು ರೇಷನ್ ತಂದಿದ್ದಾರೆ ಅಂತ ಎಲ್ಲ ಎತ್ಕೊಂಡು ನೋಡಿದೆ. ಸದ್ಯಕ್ಕೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟನ್ನ ಮಾಡಲ್ಲ, ಮೊದಲೇ ಹೇಳ್ದಾಗೆ ನೆಕ್ಸ್ಟ್ ವೀಕು ಊರಹಬ್ಬ ಇದೆ, ದೇವರೆಲ್ಲ ಎತ್ತುತ್ತಾರೆ, ನಾಟಕ ಕೂಡ ಮಾಡ್ತಾರೆ. ಹಾಗಾಗಿ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಬರೋ ಚಾನ್ಸಸ್ ಇದೆ. ಹಾಗಾಗಿ ಅವತ್ತೇ ಮಾಡೋಣ, ಬೇಕಾದ್ರೆ ಅವ್ರಿಗೂ ಪಾರ್ಸಲ್ ಕೊಟ್ಟರೆ ಆಯಿತು ಅಂದ್ಬಿಟ್ಟು ನಾನು ಅವತ್ತೇ ಮಾಡೋಣ ಅದರಲ್ಲೂ ನಮ್ಮ ಅಕ್ಕ ಬರ್ತಿದ್ದಾಳೆ, ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಅನ್ನೋವಂಥ ಒಂದೇ ರೀಸನ್ಗೋಸ್ಕರ ನಾನು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬಳೇ ಮಾಡಬೇಕು ಅಂದರೆ ಕಷ್ಟ. ಹೋದ ಸಲ ಒಬ್ಬಳೇ ಮಾಡಿದ್ದೆ, ಯಾರೂ ಬಂದಿರಲಿಲ್ಲ. ಆದರೂ ಈ ಸಲ ನಮ್ಮ ಅಕ್ಕ ಬರ್ತಾಳಲ್ಲ ಅನ್ನೋ ಖುಷಿ. ಹಾಗೆ ಸ್ವಲ್ಪ ಟೊಮೊಟೊ ರೈಸ್ನ ಮಾಡಿಕೊಂಡೆ, ಈಸಿಯಾಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ಬೇಗ ಟೊಮೊಟೊ ರೈಸ್ನ ಮಾಡಿಕೊಂಡೆ. ಮಸಾಲ ರೈಸ್ ಥರನೇ, ಆದರೆ ಟೊಮೊಟೊ ರೈಸ್ ಥರನೂ ಎರಡೂ ಇತ್ತು. ಕಾಳನ್ನ ಮೊಳಕೆ ಕಟ್ಟಿದ್ದಲ್ಲ, ಇದು ನೆನೆಹಾಕಿಟ್ಟಿದ್ದೆ, ಮರೆತು ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದರಿಂದ ಸುಮಾರು ದಿನ ಆಗಿತ್ತು. ಹಾಗಾಗಿ ಕಾಳಲ್ಲಿ ಬೇರುಗಳೆಲ್ಲ ಬರ್ತಿತ್ತು, ಅದನ್ನೆಲ್ಲ ಹಾಕಿ ಒಂದು ವಿಷಲ್ ಓಡಿಸ್ದೆ. ಇನ್ನೂ ವಿಷಲ್ ಆಗೇ ಇರಲಿಲ್ಲ, ಅಷ್ಟರೊಳಗೆ ಊರೊಳಗಡೆ ಒಂದು ದೊಡ್ಡ ಜಗಳ ಆಗ್ತಿತ್ತು. ನಮ್ಮ ಯಜಮಾನ್ರು ನನ್ನ ಸಮಾಧಾನ ಮಾಡಿಬಿಟ್ಟು ಏನೋ ಜಗಳ ಆಗ್ತಿದೆ ಇರು ನೋಡ್ಕೊಬರ್ತೀನಿ ಅಂತ ಹೋದ್ರು. ನನಗೆ ಮನಸ್ಸು ತಡೀಲೇ ಇಲ್ಲ, ವಿಷಲ್ ಆಗೋವರೆಗೂ ಇದ್ದು ಸ್ವಲ್ಪ ಅವಲಕ್ಕಿನ ನೆನೆ ಹಾಕ್ಬಿಟ್ಟು ಹೊರಟೇ ಬಿಟ್ಟೆ ಶಿಸ್ತಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು. ಎಷ್ಟು ಜಗಳ ಆಗ್ತಿತ್ತು ಅಂದರೆ ಹೆವಿ ಜಗಳ ಊರೊಳಗಡೆ ಅಂತೂ. ಎಲ್ಲರಿಗೂ ವಿಡಿಯೋ ಮಾಡಿ ಗೊತ್ತಾಗ್ಬೇಕಲ್ವ ನಂಗೆ ನಂಗಣ್ಣ ಜೊತೆ ಮಾತಾಡ್ತಾರಲ್ಲ ಅಡಿ ಮಾಡಿದೆ. ಆ ಜಗಳ ಎಲ್ಲ ನೋಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 9:30 ಆಗಿತ್ತು. ಹಂಗೂ ಹಿಂಗೂ 8:30ಇಂದ 9:30 1 ಗಂಟೆವರೆಗೂ ಜಗಳನ್ನೇ ನೋಡ್ಕೊಂಡು ಕೂತಿದ್ದಾಯಿತು. ಅಲ್ಲಿಂದ ಬರ್ತಿದ್ದಾಗೆ ಮೊದಲು ಮಾಡಿದ ಕೆಲಸನೇ ಅಕ್ಕಿ ರುಬ್ಬೋದು. ನಾನು ನಮ್ಮ ಯಜಮಾನ್ರಿಗೆ ಟ್ಯಾಕ್ಸ್ ಹಾಕ್ಬಿಡೋಣ, ಅವರೇ ರುಬ್ಕೊಡ್ಲಿ ಅನ್ನೋ ಥರಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಜಗಳ ನೋಡೋಕೆ ಹೋಗಿದ್ರಿಂದಾಗಿ ಅಲ್ಲೇ ಟೈಮ್ ವೇಸ್ಟ್ ಆಗಿದ್ದರಿಂದ ಅವ್ರು ಬಂದು ಊಟ ಮಾಡಿಕೊಂಡು ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ರು ಅವರೇನೆ. ಹಾಗಾಗಿ ಅಕ್ಕಿನ ನಾನೇ ರುಬ್ಬೇಕಾಗಿ ಬಂತು. 1-2 ರೌಂಡು ಅಕ್ಕಿನ ಆಡಿಸ್ದೆ ಅಷ್ಟೇ. ಸ್ವಲ್ಪ ಮಿಕ್ಸಿ ಓವರ್ ಹೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅಷ್ಟರೊಳಗೆ ಮಾವಿನ ತೋರಣನ ಕಟ್ಕೊಬಿಡೋಣ ಅಂದ್ಬಿಟ್ಟು ಮಾವಿನ ತೋರಣನ ಕಟ್ಟಿದೆ. ನಾನು ಹಂಚಿ ಕಡ್ಡಿಲೆಲ್ಲ ಸಿಕ್ಸಲ್ಲ, ಸ್ಟಪ್ಲರ್ ಇದೆಯಲ್ಲ, ಸ್ಟಪ್ಲರ್ ಪಿನ್ನ ಒಂದೊಂದಕ್ಕೆ ಹೊಡೆದ್ಬಿಡ್ತೀನಿ, ಆವಾಗ ಬೇಗ ಬೀಳಲ್ಲ. ಅದು ಒಣಗಿದಾಗಲೇ ಬೀಳೋದು. ಕಡ್ಡಿ ಆದರೆ ಅವಾಗವಾಗ ಈ ಬಿಸಿಲಿಂದಾಗಿ ಬೇಸಿಗೆ ಅಲ್ವ ಇವಾಗ, ಹಾಗಾಗಿ ಬೇಗ ಸುತ್ಕೊಂಡು ಬೇಗ ಬಿಟ್ಕೊಬಿಡುತ್ತೆ. ಹಾಗಾಗಿ ಸ್ಟಪ್ಲರ್ ಪಿನ್ನಿಂದನೇ ಹೊಡ್ಕೊಂಡು ಹಿಂದೆನೇ ಮಕ್ಕಳೆಲ್ಲ ಮಲ್ಕೋತಿದ್ದಾಗೇನೆ ಅಂಗಳ ಎಲ್ಲ ಸಾರಿಸಿ ಕಸ ಹೊಡೆದು ರಂಗೋಲಿ ಕೂಡ ಎಲ್ಲ ಬಿಟ್ಟು ಮಲ್ಕೊಳ್ಳೋ ಅಷ್ಟರೊಳಗೆ 11:30 ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ